ಹಲೋ ಮಕ್ಕಳೇ, ಎಲ್ಲ ಹೇಗಿದ್ದೀರಿ? ಎಲ್ಲರಿಗೂ ವಿಜ್ಞಾನ್ ಅಕಾಡೆಮಿಗೆ ಸ್ವಾಗತ ಸುಸ್ವಾಗತ. ಈ ಸೀರೀಸ್ ನಲ್ಲಿ, ಈ ಪ್ಲೇ ಲಿಸ್ಟ್ ನಲ್ಲಿ ನಿಮಗೆ ಸಿಗ್ತಕ್ಕಂಥ ವಿಡಿಯೋಸ್ ಎಲ್ಲಾನು ಸರ್ಕ್ಯುಲರ್ ಮೋಷನ್ ಆಗಿರುತ್ತೆ. ಸೊ ಸರ್ಕ್ಯುಲರ್ ಮೋಷನ್ ಅಂತ ಸಪರೇಟ್ ಚಾಪ್ಟರ್ ಇಲ್ವಲ್ಲ NCERT ಟೆಕ್ಸ್ಟ್ ಬುಕ್ ನಲ್ಲಿ, ಅದ್ಯಾಕೆ ನೀವು ಇದು ಸಪರೇಟ್ ವಿಡಿಯೋ ಸೀರೀಸ್ ನ ಮಾಡ್ತೀರಿ ಅಥವಾ ಪ್ಲೇ ಲಿಸ್ಟ್ ನ ಮಾಡ್ತಿದ್ದೀರಿ ಅಂದ್ರೆ, ಸೊ ನೋಡಿ, ಈ ಸೀರೀಸ್, ಈ ಪ್ಲೇ ಲಿಸ್ಟ್ 3 ಚಾಪ್ಟರ್ ನ ಕಾಂಬಿನೇಷನ್ ಆಗಿರುತ್ತೆ. ಸೊ ಒಂದು ನ್ಯೂಟನ್ಸ್ ಲಾಸ್ ಆಫ್ ಮೋಷನ್ ಅಲ್ಲಿ ಒಂದು ಲಾಸ್ಟ್ ಅಲ್ಲಿ ಒಂದು ಟಾಪಿಕ್ ಕೊಟ್ಟಿದ್ದಾರೆ. ಏನಪ್ಪಾ ಅಂದ್ರೆ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಅಂತ ಒಂದು ಟಾಪಿಕ್ ಇದೆ, ಮತ್ತೆ ಸೆಂಟ್ರಿಪಿಟಲ್ ಆಕ್ಸಲರೇಷನ್ ಅಂತ ಒಂದು ಟಾಪಿಕ್ ಇದೆ. ಅದಾದ್ಮೇಲೆ ಸೊ ವೆಹಿಕಲ್ ಆನ್ ಎ ಲೆವೆಲ್ ಸರ್ಕ್ಯುಲರ್ ರೋಡ್. ನೆಕ್ಸ್ಟ್ ನೀವು ವರ್ಕ್ ಎನರ್ಜಿ ಪವರ್ ಗೆ ಹೋದ್ರೆ ವರ್ಟಿಕಲ್ ಸರ್ಕ್ಯುಲರ್ ಮೋಷನ್ ಇರುತ್ತೆ. ಇಟ್ ಇಸ್ ಎ ನಾನ್ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್. ಸೊ ಅಲ್ಲೂ ಸರ್ಕ್ಯುಲರ್ ಮೋಷನ್ ಬಗ್ಗೆ ಇಂಟ್ರೊಡಕ್ಷನ್ ಕೊಟ್ಟಿದ್ದಾರೆ. ಇಂಟ್ರೊಡಕ್ಷನ್ ಅಲ್ಲ, ಒಂದು ಟಾಪಿಕ್ ನ ಕೊಟ್ಟಿದ್ದಾರೆ. ಅದಾದ್ಮೇಲೆ ವೆರಿ ಇಂಪಾರ್ಟೆಂಟ್ ಆಗಿ ಸೊ ನೀವು ಸಿಸ್ಟಮ್ ಆಫ್ ಪಾರ್ಟಿಕಲ್ ಅಂಡ್ ರೊಟೇಷನಲ್ ಮೋಷನ್ ಗೆ ಹೋದಾಗ ಅಲ್ಲಿ ನಿಮ್ಗೆ ಮೇನ್ ಕಾನ್ಸೆಪ್ಟ್ಸ್ ಬೇಕಾಗಿರ್ತಕ್ಕಂಥದ್ದು ಆಲ್ಫಾ ಅಂದ್ರೆ ಏನು, ಅಂದ್ರೆ ಆಂಗುಲರ್ ಆಕ್ಸಲರೇಷನ್, ಸೊ ಡೈನಾಮಿಕ್ಸ್ ಆಫ್ ರೊಟೇಷನ್ ಮೋಷನ್, ಇದ್ರ ಬಗ್ಗೆ ಕಂಪ್ಲೀಟ್ ಐಡಿಯಾ ಬೇಕಾಗುತ್ತೆ. ಸೊ ಹಾಗಾಗಿ ಇದನ್ನ ನಾನು ಸಪರೇಟ್ ಪ್ಲೇ ಲಿಸ್ಟ್ ನ ಮಾಡ್ತಾ ಇದ್ದೀನಿ. ಸೊ NCERT ಅಲ್ಲಿ ಹುಡುಕ್ಬೇಡಿ, ಸಿಗಲ್ಲ. ಬಟ್ IIT ಮೆಟೀರಿಯಲ್ ಯಾವ್ದಾದ್ರು ಒಂದು ಒಳ್ಳೆ IIT ಟೆಕ್ಸ್ಟ್ ಬುಕ್ ನ ನೋಡ್ಕೊಂಡ್ರೆ ಸರ್ಕ್ಯುಲರ್ ಮೋಷನ್ ನ ಸಪರೇಟ್ ಬುಕ್ ಕೊಟ್ಟಿರ್ತಾರೆ, ಸಪರೇಟ್ ಚಾಪ್ಟರ್ ಕೊಟ್ಟಿರ್ತಾರೆ. ಎಕ್ಸಾಂಪಲ್ DC ಪಾಂಡೆ ನೋಡಬಹುದು, ಒಂದು ಸಪರೇಟ್ ಚಾಪ್ಟರ್ ನೇ ಡೆಡಿಕೇಟ್ ಮಾಡಿರ್ತಾರೆ ಸರ್ಕ್ಯುಲರ್ ಮೋಷನ್ಗೆ. ಸೊ ಹಾಗಾಗಿ ನಾವು ಒಂದು ಸಪರೇಟ್ ಪ್ಲೇ ಲಿಸ್ಟ್ ನ ಮಾಡ್ತಾ ಇದೀವಿ. ಹಂಗಂತ ಹೇಳಿ ಇದು ಸಿಲೆಬಸ್ ಅಲ್ಲಿ ಇಲ್ಲ ಅಂತಲ್ಲ, ನೀಟ್ ಸಿಲೆಬಸ್ ಅಲ್ಲೂ 3 ಚಾಪ್ಟರ್ ಇಂದ ಸೇರಿಸಿ ಒಂದು ಚಾಪ್ಟರ್ ಮಾಡ್ತಾ ಇದ್ದೀನಿ ನಾನು. ಹಾಗಾಗಿ ಕಾನ್ಸಂಟ್ರೇಟ್ ಮಾಡಿ. ಸೊ ಈ ವಿಡಿಯೋನಲ್ಲಿ, ವಿಡಿಯೋ ನಂಬರ್ 1 ನಲ್ಲಿ ಈ ಟಾಪಿಕ್ಸ್ ನ ಡಿಸ್ಕಸ್ ಮಾಡ್ಲಿಕ್ಕೆ ಹೊರಟಿದ್ದೀನಿ. ಸೊ ಕೆಲವೊಂದು ಸ್ಮಾಲ್ ಮೈನ್ಯೂಟ್ ಸೆನ್ಸಿಟಿವ್ ಇನ್ಫಾರ್ಮೇಶನ್ಸ್ ಇದೆ. ಸೊ ನಿಮ್ಗೆ ಗೊತ್ತಿರಬಹುದು ಆಲ್ರೆಡಿ ಇವುಗಳ ಬಗ್ಗೆ ಎಲ್ಲ, ಆದ್ರೂ ಕೆಲವೊಂದು ಸ್ಮಾಲ್ ಮೈನ್ಯೂಟ್ ಮಿಸ್ಟೇಕ್ಸ್ ಮಾಡ್ತೀವಿ. ಹಾಗಾಗಿ ಇದನ್ನ ಒಂದು ಸಪರೇಟ್ ವಿಡಿಯೋನ ಇಡ್ತೀನಿ. ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ನನ್ನ ಹೆಸರು ಮುನಿರಾಜು, ಇದು ನಿಮ್ಮ ವಿಜ್ಞಾನ್ ಅಕಾಡೆಮಿ. ಸರ್ಕ್ಯುಲರ್ ಮೋಷನ್. ಸೊ ಫಸ್ಟ್ ಆಫ್ ಆಲ್ ಒಂದು ಆಬ್ಜೆಕ್ಟ್ ಸರ್ಕ್ಯುಲರ್ ಮೋಷನ್ ಅಲ್ಲಿ ಆಗ್ತಿದೆ ಅಂತ ಅನ್ಕೊಳ್ಳೋಣ. ಲೆಟ್ ಅಸ್ ಕನ್ಸಿಡರ್ ಅನ್ ಆಬ್ಜೆಕ್ಟ್ ಸ್ಟಾರ್ಟಿಂಗ್ ಫ್ರಮ್ ದಿಸ್, ಈ ಪೊಸಿಷನ್ ಇಂದ ಟೈಮ್ t = 0 ಇದ್ದಾಗ ಅಲ್ಲಿದೆ. ಆಕ್ಚುಲಿ ಈ ಪಾರ್ಟಿಕಲ್ ಡಿಂಗ್ ಅಂತ ರೌಂಡ್ ಸರ್ಕ್ಯುಲರ್ ಮೋಷನ್ ಹೋಗ್ತಿದೆ. ಅಟ್ ಟೈಮ್ t = 0 ಇಲ್ಲಿದೆ. ಸ್ವಲ್ಪ ಟೈಮ್ ನ ಕೊಡೋಣ ಅದಕ್ಕೆ. ಸ್ವಲ್ಪ ಟೈಮ್ ನ ಕೊಟ್ಟಾಗ ಅಟ್ ಟೈಮ್ t = t ಇದೇನಾಗತ್ತೆ, ಇಲ್ಲಿಂದ ಎಲ್ಲಿಗೆ ಹೋಗುತ್ತೆ, ಇಲ್ಲಿ ಸಬ್ಟೆಂಡ್ ಆಗ್ತಕ್ಕಂಥ ಆಂಗಲ್ ನೇ ನಾವೇನಂತ ಕರಿತೀವಿ, ಆಂಗುಲರ್ ಡಿಸ್ಪ್ಲೇಸ್ಮೆಂಟ್ ಅಂತ ಕರಿತೀವಿ. Angular displacement. So symbol is theta. Now my question is, theta idu angular displacement ಅನ್ನೋದು ಸ್ಕೇಲರ ವೆಕ್ಟರ? ಫಸ್ಟ್ ಕ್ವಶನ್. ಸೊ angular displacement is a vector quantity. ಹೌದಾ ಸರ್? ಎಸ್ ಸರ್, ವೆಕ್ಟರ್ ಕ್ವಾಂಟಿಟಿ. ಸೊ angular displacement ವೆಕ್ಟರ್ ಕ್ವಾಂಟಿಟಿ ಆಗಿರುತ್ತೆ. ಆಬ್ವಿಯಸ್ಲಿ ಪಾರ್ಟಿಕಲ್ ಹೀಗಾದ್ರೂ ರೊಟೇಟ್ ಮಾಡ್ಬೋದು ಅಥವಾ ಹೀಗಾದ್ರೂ ರೊಟೇಟ್ ಮಾಡ್ಬೋದು. ಸೊ ಈ ಕನ್ಸಿಡರ್ ಕೇಸ್ ನಲ್ಲಿ ನಾನು ಈ ತರ ಕೊಟ್ಟಿದ್ದೀನಿ. ಹಾಗಾಗಿ ಸೊ ಇಟ್ ಈಸ್ ಆಂಟಿ ಕ್ಲಾಕ್ ವೈಸ್ ಆಗಿದೆ. ಆರ್ ಯು ಗೆಟಿಂಗ್? ಸೊ ಫಸ್ಟ್ ಥಿಂಗ್ ಯು ಹ್ಯಾವ್ ಟು ರಿಮೆಂಬರ್ ಈಸ್ ಆಂಗುಲರ್ ಡಿಸ್ಪ್ಲೇಸ್ಮೆಂಟ್ ಇಸ್ ಎ ವೆಕ್ಟರ್ ಕ್ವಾಂಟಿಟಿ. ಸರ್ ಯಾವ ಕಡೆ ವೆಕ್ಟರ್ ಇರುತ್ತೆ? ಇಲ್ಲಿ ನೋಡಿದ್ರೆ ಈ ತರ ತಿರುಗ್ತಿದೆ. ವಾಟ್ ಇಸ್ ಅ ವೆಕ್ಟರ್? ಕನ್ವೆನ್ಷನ್ ಪ್ರಕಾರ ಒಂದು ಡೈರೆಕ್ಷನ್ ನ ಫಿಕ್ಸ್ ಮಾಡೋಣ. ಒಂದು ಡೈರೆಕ್ಷನ್ ನ ಫಿಕ್ಸ್ ಮಾಡಿ ಅದೇ ಕನ್ವೆನ್ಷನ್ ಪ್ರಕಾರ ನಾವು ಫಾಲೋ ಮಾಡ್ತಾ ಹೋಗೋಣ. ಸೊ ನಾನು ಫಿಕ್ಸ್ ಮಾಡ್ತಿರೋದನ್ನ ಕಮ್ಯುನಿಟಿ ಫಿಕ್ಸ್ ಮಾಡಿರೋದು, ಸೈಂಟಿಫಿಕ್ ಕಮ್ಯುನಿಟಿ ಫಿಕ್ಸ್ ಮಾಡಿರೋದು. ಸೊ ಯಾವಾಗ ಪಾರ್ಟಿಕಲ್ ಈ ತರ ರೊಟೇಟ್ ಆಗ್ತಿರೋದು, ಆಂಗುಲರ್ ವೆಲಾಸಿಟಿ ಅನ್ನೋದು ಪರ್ಪೆಂಡಿಕ್ಯುಲರ್ ಟು ದ ಬೋರ್ಡ್ ಸೆಂಟರ್ ಇಂದ ಈ ತರ ತಗೊಳ್ಳೋಣ. ಸೊ ದಟ್ ಇಸ್ ಫಸ್ಟ್ ಕನ್ವೆನ್ಷನ್. ಸೊ ವೆನ್ ಪಾರ್ಟಿಕಲ್ ಇಸ್ ರೊಟೇಟಿಂಗ್ ಇನ್ ಆಂಟಿ ಕ್ಲಾಕ್ ವೈಸ್, ಒಮೆಗಾ ಇಸ್ along the axis of rotation. ಸೊ ಇಲ್ಲಿರುತ್ತೆ ಸೆಂಟರ್ ಅಲ್ಲಿ ಒಂದು ಯೂನಿಟ್ ವೆಕ್ಟರ್ ನ ತಗೊಳ್ಳೋಣ. ಅದು ಆಚೆಗಿರುತ್ತೆ, ಒಳಗಡೆಗೆ ಇರುತ್ತೆ ಅಂತಂದ್ರೆ ರೈಟ್ ಹ್ಯಾಂಡ್ ತಮ್ ರೂಲ್ ಪ್ರಕಾರ ನಾವು ಫಾಲೋ ಮಾಡ್ಬೇಕಾಗತ್ತೆ. ಸೊ ಯಾವ ಕಡೆಗೆ ರೊಟೇಟ್ ಆಗ್ತಿದೆ ಆ ತರ ಕರ್ಲ್ ಮಾಡಿ ತಂಬನ ಕ್ಲೋಸ್ ಮಾಡಿದ್ರೆ ಯಾವ ಡೈರೆಕ್ಷನ್ಗೆ ತಂಬ್ ಯಾವ ಕಡೆ ಡೈರೆಕ್ಷನ್ ಪಾಯಿಂಟ್ ಮಾಡ್ತಿದೆ, ದಟ್ ಇಸ್ ದ ಡೈರೆಕ್ಷನ್ ಆಫ್ ಒಮೆಗಾ. ಸೊ ಆಂಟಿ ಕ್ಲಾಕ್ ವೈಸ್ ರೊಟೇಟ್ ಆಗ್ತಿದೆ. ಒಮೆಗಾ ಇಸ್ ಅಲಾಂಗ್ ದ ಆಕ್ಸಿಸ್, out of the plane of the board, plane of board. ಸೊ ಅದು ಇಂಪಾರ್ಟೆಂಟ್ ಪಾಯಿಂಟ್ ಆಗಿರುತ್ತೆ. ಅದೇ ತರ ಪಾರ್ಟಿಕಲ್ ಏನಾದ್ರೂ ಕ್ಲಾಕ್ ವೈಸ್ ಆಗ್ತಿದ್ರೆ, ಇದೇ ಪಾರ್ಟಿಕಲ್ ಏನಾದ್ರೂ ಕ್ಲಾಕ್ ವೈಸ್, ಅರ್ಥ ಆಗ್ತಿದ್ಯಾ? ಕ್ಲಾಕ್ ವೈಸ್ ಡಿಂಗ್ ಈ ತರ ರೊಟೇಟ್ ಆಗ್ತಾ ಇದ್ರೆ, ಸೊ ತಂಬ್ ಯಾವ ಕಡೆ ಪಾಯಿಂಟ್ ಆಗ್ತಾ ಇದೆ, ಇನ್ ಟು ದ ಪ್ಲೇನ್ ಆಫ್ ದ ಬೋರ್ಡ್. ಒಮೆಗಾ ಇಸ್ ವೆಕ್ಟರ್, ಒಮೆಗಾ ಅಲ್ಲ, ಇಲ್ಲಿ ಥೀಟಾ ತಗೊಳ್ಳೋಣ. ಆಂಗುಲರ್ ಡಿಸ್ಪ್ಲೇಸ್ಮೆಂಟ್ ಆಮೇಲೆ ಮಾತಾಡ್ತೀನಿ ಒಮೆಗಾ ಬಗ್ಗೆ. ಸೊ ಥೀಟಾ ಇಸ್ into the plane of board.
theta is into the plane of the board. So first point ಅರ್ಥ ಆಯ್ತು ಅಂತ ಅನ್ಕೊಂತೀನಿ. What is the SI unit? ಯಾವ್ದ್ರಲ್ಲಿ ಮೆಜರ್ ಮಾಡೋದು? The SI unit of angular displacement, SI unit is radian. So radian ಆಗಿರುತ್ತೆ. And other unit ಬೇರೆ ಯೂನಿಟ್ಸ್ ಇದೆ, ಅದು ನಿಮ್ಗೆ ಆಲ್ರೆಡಿ ಗೊತ್ತು. ಡಿಗ್ರೀಸ್ ಹೈಸ್ಕೂಲಿಂದ ಮೆಜರ್ ಮಾಡ್ತಾ ಬಂದಿರೋದು ಆಂಗಲ್ ನ ಯಾವ್ದ್ರಲ್ಲಿ? ಡಿಗ್ರೀಸ್ ಅಲ್ಲಿ. ಬಟ್ SI ಯೂನಿಟ್ ರೇಡಿಯನ್. ದೆನ್ ನೆಕ್ಸ್ಟ್, ಈಗ ಪಾರ್ಟಿಕಲ್ ಈ ತರ ಹೋಗ್ತಿದ್ರೆ ರೈಟ್ ಹ್ಯಾಂಡ್ ಥಂಬ್ ರೂಲ್ ಪ್ರಕಾರ ನೋಡಿ, ಈ ರೂಲ್ಸ್ ನೆನಪಿಲ್ಲ ಅಂದ್ರೆ ಯಾವಾಗ ಔಟ್ ಆಫ್ ದ ಪ್ಲೇನ್ ಆಫ್ ದ ಬೋರ್ಡ್, ಯಾವಾಗ ಇನ್ ಟು ದ ಪ್ಲೇನ್ ಆಫ್ ದ ಬೋರ್ಡ್ ಗೊತ್ತಾಗಿಲ್ಲ ಅಂದ್ರೆ, ಸೊ ಕ್ಯಾನ್ ಬಿ ಡಿಟರ್ಮೈನ್ಡ್ ಬೈ ರೈಟ್ ಹ್ಯಾಂಡ್ ಥಂಬ್ ರೂಲ್. ಲೆಫ್ಟ್ ಹ್ಯಾಂಡ್ ಅಲ್ಲ, ರೈಟ್ ಹ್ಯಾಂಡ್. ಸೊ ರೈಟ್ ಹ್ಯಾಂಡ್ ನ ಕರ್ಲ್ ಮಾಡಿ ಯಾವ ಕಡೆಗೆ ಬರುತ್ತೋ ಟ್ರಿಡಿಂಗ್ ಅಂತ ಆ ಡೈರೆಕ್ಷನ್ ಅಲ್ಲಿ ನಾವು ಥೀಟಾನ ತಗೊಂತೀವಿ. ಥೀಟಾ ಇಸ್ ಎ ವೆಕ್ಟರ್ ಕ್ವಾಂಟಿಟಿ. ಸೊ ಈಗ ಇನ್ನೊಂದು ಕಾನ್ಸೆಪ್ಟ್ ಇದೆ, ಯಾವಾಗ ಪಾರ್ಟಿಕಲ್ ಆಂಗುಲರ್ ಡಿಸ್ಪ್ಲೇಸ್ಮೆಂಟ್ ಆಗುತ್ತೋ ಜೊತೆಗೇನೆ ಲೀನಿಯರ್ ಡಿಸ್ಪ್ಲೇಸ್ಮೆಂಟ್ ಕೂಡ ಬರುತ್ತೆ. ನೋಡಿ, ಪಾರ್ಟಿಕಲ್ ಇಲ್ಲಿಂದ ಇಲ್ಲಿಗೆ ಹೋಗ್ತಿದೆ ಅಂದ್ರೆ ಆಂಗುಲರ್ ಡಿಸ್ಪ್ಲೇಸ್ಮೆಂಟ್ ಏನೋ ಆಗ್ತಿದೆ, ಅದ್ರ ಜೊತೆಗೆ ಪಾರ್ಟಿಕಲ್ ಕೂಡ ಕದಲ್ತಿದೆಯಲ್ಲ, ಇಟ್ ಈಸ್ ಮೇಕಿಂಗ್ ಎ ಲೀನಿಯರ್ ಡಿಸ್ಪ್ಲೇಸ್ಮೆಂಟ್. ಅದನ್ನ ನಾನು ಎಸ್ ಅಂತ ಕರಿತೀನಿ. S is a linear displacement. Linear displacement. What is the relation between S and theta? ನಿಮ್ಮ trigonometry introduction chapter ಅಲ್ಲಿ ಹೇಳಿದ್ದಾರೆ S is equals to r theta ಅಂತ. So S is equals to r theta. If the particle is making an angle theta displacement, and the displacement to angular displacement, ಅದು linear displacement S ಅಷ್ಟು ಆಗಿರುತ್ತೆ. S is equals to r theta. So that's the relation between these two. So next, coming to ಈಗ ಪಾರ್ಟಿಕಲ್ one complete circle ಹಾಕಿದ್ರೆ ಎಷ್ಟು ಆಂಗುಲರ್ ಡಿಸ್ಪ್ಲೇಸ್ಮೆಂಟ್ ಆಗತ್ತೆ? 360 ಡಿಗ್ರಿ, ಅಥವಾ ಅದನ್ನೇ 2π ರೇಡಿಯನ್ ಅಂತ ಕರಿತೀನಿ. ಸೊ when the particle makes one complete circular motion, theta ಏನಾಗತ್ತಪ್ಪ ಅಂದ್ರೆ, theta ಏನಾಗತ್ತೆ? 2π ರೇಡಿಯನ್ ಆಗತ್ತೆ. 2π ರೇಡಿಯನ್. ಸೊ ಇದು ಆಂಗುಲರ್ ಡಿಸ್ಪ್ಲೇಸ್ಮೆಂಟ್, ಈ ಕಡೆ ಲೀನಿಯರ್ ಡಿಸ್ಟೆನ್ಸ್ ಅಂತ ಕರೆಯೋಣ. ಡಿಸ್ಪ್ಲೇಸ್ಮೆಂಟ್ ಬದಲು ಡಿಸ್ಟೆನ್ಸ್, ಯಾಕಂದ್ರೆ ಮತ್ತೆ ಅಲ್ಲಿಗೆ ಬರೋದ್ರಿಂದ ಡಿಸ್ಟೆನ್ಸ್. ಈಗ ಒಂದು ಕಂಪ್ಲೀಟ್ ಸರ್ಕಲ್ ಸುತ್ಕೊಂಬಂದ್ರೆ ಎಷ್ಟು ಡಿಸ್ಟೆನ್ಸ್ ಕವರ್ ಮಾಡುತ್ತೆ? ದಟ್ ಈಸ್ 2πr ಸರ್ಕಂಫರೆನ್ಸ್. ಕಂಡ್ರೆ ಒಂದ್ ಸರ್ಕಲ್ಗೆ ಎಷ್ಟು ಸುತ್ಕೊಂಡ್ ಬಂದಿರತ್ತೆ? 2πr. ಅದೇ ರೀತಿ 2 ಕಂಪ್ಲೀಟ್ ಸರ್ಕ್ಯುಲರ್ ಮೋಷನ್ ಹಾಕಿದ್ರೆ ಥೀಟಾ ಎಷ್ಟಾಗಿರುತ್ತೆ? 2 into 2π ಅಥವಾ 4π ರೇಡಿಯನ್ ಅಂತ ಹೇಳ್ಬೋದು. ಇನ್ ಅದರ್ ವರ್ಡ್ಸ್, ಲೀನಿಯರ್ ಡಿಸ್ಪ್ಲೇಸ್ಮೆಂಟ್ ಎಷ್ಟಾಗಿರುತ್ತೆ? ಸೊ ದಟ್ ಈಸ್ 4 into πr ಆಗಿರುತ್ತೆ. 2πr into 2. ಸೊ ಇಷ್ಟು ಲೀನಿಯರ್ ಡಿಸ್ಟೆನ್ಸ್ ಕವರ್ ಮಾಡಿರುತ್ತೆ. ಸೊ ದರ್ ಇಸ್ ಅ ರಿಲೇಷನ್ ಬಿಟ್ವೀನ್ ಲೀನಿಯರ್ ಡಿಸ್ಟೆನ್ಸ್ r and theta given by S is equals to r theta. ಹಾಗಾದ್ರೆ ಪಾರ್ಟಿಕಲ್ ನೋಟ್ ಮಾಡ್ಕೋಬೇಕಿತ್ತ? ನೋಟ್ ಮಾಡ್ಕೊಳ್ಳಿ, ಬ್ಯಾಕ್ ಹೋಗಿ. ಸೊ ಐ ಆಮ್ ಗೋಯಿಂಗ್ ಟು ಎರೇಸ್. ಹಾಗಾದ್ರೆ ಪಾರ್ಟಿಕಲ್ ಒಂದು ರೇಡಿಯನ್ ಕವರ್ ಮಾಡಿದ್ರೆ ಎಷ್ಟು ಡಿಸ್ಟೆನ್ಸ್ ನ ಕವರ್ ಆಗತ್ತೆ? ಒಂದು ರೇಡಿಯನ್ ಆಂಗುಲರ್ ಡಿಸ್ಪ್ಲೇಸ್ಮೆಂಟ್ ಆದ್ರೆ ಎಷ್ಟು ಡಿಸ್ಟೆನ್ಸ್ ಕವರ್ ಆಗತ್ತೆ ಆನ್ ದ ಸರ್ಕ್ಯುಲರ್ ಟ್ರ್ಯಾಕ್? ಆಲ್ರೆಡಿ ನಾವು ನೋಡಿದ್ವಿ. ಸೊ 2π ರೇಡಿಯನ್ ಕವರ್ ಆದ್ರೆ ಡಿಸ್ಟೆನ್ಸ್ ಎಷ್ಟು? 2πr. ಸೊ ಇದೇನಿದು? angular displacement, and this is distance covered. ಸೊ ಹಾಗಾದ್ರೆ 1 ರೇಡಿಯನ್ ಆಂಗಲ್ ಮೂವ್ ಆದ್ರೆ, ಸೊ ನೋಡಿ ಒಂದು ಸರ್ಕ್ಯುಲರ್ ಮೋಷನ್ ಇದೆ. ಸೊ ನಿಮ್ಗೆ ನನ್ಗಿಂತ ಚೆನ್ನಾಗಿ ಗೊತ್ತು 1 ರೇಡಿಯನ್ ಅಂದ್ರೆ ಎಷ್ಟು ಅಂತ. ಟ್ರಿಗ್ನೋಮೆಟ್ರಿಯಲ್ಲಿ ಬಿಗಿನಿಂಗ್ ಕಾನ್ಸೆಪ್ಟ್ ಅದಾಗಿರುತ್ತೆ. 1 ರೇಡಿಯನ್ ಇಸ್ ಈಕ್ವಲ್ ಟು ಇಲ್ಲೆಲ್ಲೋ ಬರುತ್ತೆ 1 ರೇಡಿಯನ್. ಇದೆಷ್ಟು ಡಿಸ್ಟೆನ್ಸ್ ಕವರ್ ಆಗಿರುತ್ತೆ ಅಂತ ಕೇಳ್ತಾನೆ. 1 ರೇಡಿಯನ್ ಇಸ್ ಈಕ್ವಲ್ಸ್ ಟು, ಇನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 2πr divided by 2π. ಸೊ π ಕ್ಯಾನ್ಸಲ್ ಆಗತ್ತೆ. 1 ರೇಡಿಯನ್ ಆಂಗಲ್ ಏನಾದ್ರೂ ಮೂವ್ ಆದ್ರೆ, 1 ರೇಡಿಯನ್ ಆಂಗಲ್ ಮೂವ್ ಆದ್ರೆ ಎಷ್ಟು ಲೀನಿಯರ್ ಡಿಸ್ಟೆನ್ಸ್ ಇರುತ್ತೆ? ಆ ರೇಡಿಯಸ್ ಅಷ್ಟು ಡಿಸ್ಟೆನ್ಸ್ ಇರುತ್ತೆ. ಅದೇ ತರ ನಾವು ರೇಡಿಯನ್ ಡಿಫೈನ್ ಮಾಡಿರೋದು. ಸೊ ಆರ್ಕ್ ಆರ್ ಇದ್ದಾಗ, ಇದು ರೇಡಿಯಸ್ ಆರ್ ಇದ್ದಾಗ, ಆರ್ಕ್ ಲೆಂತ್ ಆರ್ ಇದ್ದಾಗ, ಇದು 6, ಇದು 6 ಇದ್ದಾಗ ಇಲ್ಲಿ ಏನ್ ಆಂಗಲ್ ಸಬ್ಟೆಂಡ್ ಆಗಿರುತ್ತೋ ಅದನ್ನೇ ನಾವು 1 ರೇಡಿಯನ್ ಅಂತ ಕರೆದಿದ್ವಿ. ಸೊ ಬೈ ಡಿಫೈನಿಂಗ್ ರೇಡಿಯನ್.
ಕ್ಲಿಯರ್ ಆಯ್ತಾ? ಸೊ ಈಗ ಒಂದು ರಿಲೇಷನ್ ಇದೆ, ರಿಲೇಷನ್ ಬಿಟ್ವೀನ್ ಲೀನಿಯರ್ ಡಿಸ್ಪ್ಲೇಸ್ಮೆಂಟ್. ಸೊ ಲೀನಿಯರ್ಸ್ ಓಕೆ, ಎಸ್ ಇಸ್ ಈಕ್ವಲ್ ಟು ಆರ್ ಟೀಟಾ ಆಗಿದೆ. ಎಸ್ ಇಸ್ ಈಕ್ವಲ್ ಟು ಆರ್ ಟೀಟಾ. ಸೊ ಈ ಡಿಸ್ಟೆನ್ಸ್ ನ ಎಸ್ ಅಂತ ಕರೆದ್ವಿ, ಇದು ಆರ್ ಅಂಡ್ ದ ಆಂಗಲ್ ಸಬ್ಟೆಂಡೆಡ್ ಇಸ್ ಟೀಟಾ. ರಿಲೇಷನ್ ಬಿಟ್ವೀನ್ linear speed and angular displacement. ಅದಕ್ಕಿಂತ ಮೊದಲು what we do is we cover a concept called angular velocity. ಇದಕ್ಕೊಂದು ಸಿಂಬಲ್ ಒಮೆಗಾ ಅಂತ ಕೊಡ್ತೀನಿ ನೋಡಿ. ಒಂದು ಪಾರ್ಟಿಕಲ್ ಸರ್ಕ್ಯುಲರ್ ಮೋಷನ್ ಆಗ್ತಿದೆ ಅಂತ ಅನ್ಕೊಳ್ಳೋಣ. ಅಸ್ಯೂಮ್ ಎ ಪಾರ್ಟಿಕಲ್ ಇಸ್ ಸರ್ಕ್ಯುಲರ್ ಮೋಷನ್. ಟೈಮ್ ಅಲ್ಲಿ ಇಲ್ಲಿಂದ ಎಲ್ಲಿಗೆ ಹೋಗಿದೆ, ಈ ಆಂಗಲ್ ನ ಟೀಟಾ ಅಂತ ಕರೆಯೋಣ. ಒಂದು ಸರ್ಕ್ಯುಲರ್ ಮೋಷನ್ ಆಗ್ತಿದೆ. 1 ಸೆಕೆಂಡ್ಗೆ ಎಷ್ಟು ಆಂಗಲ್ ಕವರ್ ಆಗ್ತಿದೆ? ಯಾವ ತರ ನಮಗೆ ಲೀನಿಯರ್ ಡಿಸ್ಪ್ಲೇಸ್ಮೆಂಟ್ ಅಲ್ಲಿ 1 ಸೆಕೆಂಡ್ಗೆ ಎಷ್ಟು ಲೀನಿಯರ್ ಡಿಸ್ಟೆನ್ಸ್ ಕವರ್ ಮಾಡ್ತಿತ್ತು, ಅದನ್ನೇಂತ ಕರಿದ್ವಿ, ಲೀನಿಯರ್ ವೆಲಾಸಿಟಿ ಅಂತ ಕರಿತಿದ್ವಿ. ಇಲ್ಲಿ 1 ಸೆಕೆಂಡ್ಗೆ ಎಷ್ಟು ಆಂಗಲ್ ನ ಕವರ್ ಮಾಡ್ತಿದೆ ಅದನ್ನ ನಾವೆಂತ ಕರಿತೀವಿ, ಆಂಗುಲರ್ ವೆಲಾಸಿಟಿ ಅಂತ ಕರಿತೀವಿ. ಸೊ ಇಟ್ಸ್ ಅ ವೆಕ್ಟರ್ ಕ್ವಾಂಟಿಟಿ. ಇಟ್ ಈಸ್ ಅ ಡಿಸ್ಟೆನ್ಸ್. ಎಂತ ಡಿಸ್ಟೆನ್ಸ್? ಆಂಗುಲರ್ ಡಿಸ್ಪ್ಲೇಸ್ಮೆಂಟ್ ಕವರ್ಡ್ in 1 second. So omega is equals to d theta divided by dt. So that's the equation, the rate of change of angular displacement with respect to time, and it's a vector quantity. Again omega kuda ade direction alli tagobekate. The direction of omega is taken along the axis determined by right hand thumb rule na use ಮಾಡಿ determine ಮಾಡ್ತೀವಿ. So omega into n cap ಅಥವಾ theta ಅಂತ ಹಾಕ್ಬೋದು. Direction of omega is determined using right hand thumb rule. So note ಮಾಡ್ಕೊಳ್ಳಿ. We will go to the next important topic, relation between linear speed and angular speed. ಆಯ್ತಾ? ಎರೇಸ್ ಮಾಡ್ಲಿಕ್ಕೆ ಹೊರಟೇನಿ. ಡನ್. ಒಂದು ಪಾರ್ಟಿಕಲ್ ಸರ್ಕ್ಯುಲರ್ ಮೋಷನ್ ಆಗ್ತಿದೆ ಅಂತ ಅನ್ಕೊಳ್ಳೋಣ. ಲೆಟ್ ಅಸ್ ಅಸ್ಯೂಮ್ ದಿಸ್ ಇಸ್ ಥೀಟಾ ಆಂಗುಲರ್ ಡಿಸ್ಪ್ಲೇಸ್ಮೆಂಟ್. ನೋಡಿ, ಪಾರ್ಟಿಕಲ್ ಈ ತರ ಸರ್ಕ್ಯುಲರ್ ಮೋಷನ್ ಆಗ್ತಿದ್ರೆ ಅದ್ರ ಜೊತೆಗೆ ಅದಕ್ಕೊಂದು ಲೀನಿಯರ್ ಸ್ಪೀಡ್ ಕೂಡ ಇರಬೇಕಾ? Actually, the direction of the speed is always tangential. ಇಲ್ಲಿದ್ದಾಗ ಅದರ ಸ್ಪೀಡ್ ಡೈರೆಕ್ಷನ್ ಏನಾಗಿರುತ್ತೆ, ಈ ಕಡೆಗಿರುತ್ತೆ. ಸೊ ವೆಲಾಸಿಟಿ ಆಫ್ ದ ಪಾರ್ಟಿಕಲ್ ಇಸ್ ಆಲ್ವೇಸ್ ಟ್ಯಾಂಜೆನ್ಷಿಯಲ್. ಅದೇ ಪಾರ್ಟಿಕಲ್ ಏನಾದ್ರೂ ಇಲ್ಲಿ ಬಂತಂತ ಅನ್ಕೊಳ್ಳಿ. ಲೆಟ್ ಅಸ್ ಅಸ್ಯೂಮ್ ಈ ಪಾರ್ಟಿಕಲ್ ಇಲ್ಲಿ ಬಂತು ಸುತ್ಕೊಂಡು. ಈ ಪಾಯಿಂಟ್ ನಲ್ಲಿ ಅದರ ಡೈರೆಕ್ಷನ್ ಹೇಗಿರುತ್ತಪ್ಪ ಅಂದ್ರೆ ಅಲ್ಲಿ ಟ್ಯಾಂಜೆನ್ಷಿಯಲ್ ಆಗಿರುತ್ತೆ. ಇದನ್ನ ನಾವು ವಿ ಅಂತ ಕರೆದ್ವಿ. ಅದೇ ತರ ಈ ಪಾರ್ಟಿಕಲ್ ಏನಾದ್ರೂ ಇಲ್ಲಿ ಬಂದಿದ್ರೆ ಈ ಡೈರೆಕ್ಷನ್ ಅಲ್ಲಿ ವೆಲಾಸಿಟಿ ಇರ್ತಿತ್ತು. ಸೊ ಅಗೇನ್ ಇಟ್ ಚೇಂಜಸ್. ಪ್ರತಿಯೊಂದು ಪಾಯಿಂಟ್ ಅಲ್ಲಿ ಅದರ ವೆಲಾಸಿಟಿ ಚೇಂಜ್ ಆಗ್ತಾ ಇರುತ್ತೆ. ಮ್ಯಾಗ್ನಿಟ್ಯೂಡ್ ಸೇಮ್ ಇರ್ಬೋದು, ಡಿಫ್ರೆಂಟ್ ಇರ್ಬೋದು. ಅದ್ರ ಮೇಲೆ ಡಿಫ್ರೆಂಟ್ ಸರ್ಕ್ಯುಲರ್ ಮೋಷನ್ಸ್ ಇದೆ. ನಾನು ನೆಕ್ಸ್ಟ್ ಹೇಳ್ತೀನಿ ಅದ್ರ ಬಗ್ಗೆ. ಸೊ ಈಗ ಸದ್ಯಕ್ಕೆ ಯಾವಾಗ ಪಾರ್ಟಿಕಲ್ ಸರ್ಕ್ಯುಲರ್ ಮೋಷನ್ ಆಗ್ತಿದೆಯೋ ಅದ್ರ ಜೊತೆಯಲ್ಲೇ ಅದಕ್ಕೊಂದು ಲೀನಿಯರ್ ಸ್ಪೀಡ್ ಕೂಡ ಇರುತ್ತೆ. ಅದನ್ನ ಹೇಗೆ ಫೈಂಡ್ ಔಟ್ ಮಾಡೋದು? ಸೊ ಲೆಟ್ ಅಸ್ ಸಿ ರಿಲೇಷನ್ ಬಿಟ್ವೀನ್ ಆಂಗುಲರ್ ಸ್ಪೀಡ್ ಅಥವಾ ಆಂಗುಲರ್ ವೆಲಾಸಿಟಿ ಅಂತಾನೆ ತಗೊಂತೀನಿ ನೋಡಿ. ವಿತ್ ಡೈರೆಕ್ಷನ್ ವೆಲಾಸಿಟಿ ಅಂಡ್ ಲೀನಿಯರ್ ವೆಲಾಸಿಟಿ. ಸೊ ಇದು ಒಮೆಗಾ ವೆಕ್ಟರ್, ಇದೇನಿದು ಲೀನಿಯರ್ ವೆಲಾಸಿಟಿ ವಿ ವೆಕ್ಟರ್ ಆಗಿರುತ್ತೆ. ಸೊ ಕಮಿಂಗ್ ಬ್ಯಾಕ್, ನಾವು ಫಸ್ಟ್ ಸ್ಕೇಲಾರ್ ಫಾರ್ಮ್ ನ ಸ್ಟಡಿ ಮಾಡ್ಬಿಟ್ಟು ಆಮೇಲೆ ವೆಕ್ಟರ್ ಫಾರ್ಮ್ಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕೆ ಟ್ರೈ ಮಾಡೋಣ. ಸೊ ವಿ ಹ್ಯಾವ್ ದ ಇಕ್ವೇಶನ್ ಎಸ್ ಇಸ್ ಈಕ್ವಲ್ಸ್ ಟು ಆರ್ ಡೆಲ್ಟಾ ಟೀಟಾ. ಡಿಸ್ಪ್ಲೇಸ್ಮೆಂಟ್, ಆಂಗುಲರ್ ಡಿಸ್ಪ್ಲೇಸ್ಮೆಂಟ್ ಏನಾದ್ರೂ ಡೆಲ್ಟಾ ಟೀಟಾ ಆಗಿದ್ರೆ, ಇಲ್ಲಿಂದ ಎಲ್ಲಿಗೆ ಪಾರ್ಟಿಕಲ್ ಹೋದ್ರೆ ಅದ್ರ ಲೀನಿಯರ್ ಡಿಸ್ಟೆನ್ಸ್ ಅಂದ್ರೆ ಇಲ್ಲಿಂದ ಎಲ್ಲಿಗೆ ಎಷ್ಟು ಡಿಸ್ಟೆನ್ಸ್ ಕವರ್ ಆಗಿರುತ್ತೆ, ದಟ್ ಈಸ್ ಈಕ್ವಲ್ಸ್ ಟು ಎಸ್ ಇಸ್ ಈಕ್ವಲ್ಸ್ ಟು ಆರ್ ಟೀಟಾ ಆಗಿರುತ್ತೆ. ಸೊ ಲೆಟ್ ಅಸ್ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟೈಮ್. ಸೊ ಡಿ ಎಸ್ ಡಿವೈಡೆಡ್ ಬೈ ಡಿ ಟಿ ಇಸ್ ಈಕ್ವಲ್ಸ್ ಟು ಆರ್ ಕಾನ್ಸ್ಟೆಂಟ್ ಆಗಿರುತ್ತೆ. ರೇಡಿಯಸ್ ಆಫ್ ದ ಸರ್ಕ್ಯುಲರ್ ಮೋಷನ್ ಕಾನ್ಸ್ಟೆಂಟ್ ಆಗಿದೆ ಅಂತ ಅಸ್ಯೂಮ್ ಮಾಡ್ಕೊಂಡ್ರೆ ಇಲ್ಲಿ ಆರ್ ಏನಿರುತ್ತೆ ಇಲ್ಲೂ ಅಷ್ಟೇ ಇರುತ್ತೆ. ಹಾಗಾಗಿ ಆರ್ ನ ಆಚೆಗೆ ತೆಗೆದ್ರೆ ಸೊ ಡಿ ಎಸ್ ಡಿವೈಡೆಡ್ ಬೈ ಡಿ ಟಿ ಆಗುತ್ತೆ. ಸೊ ಡಿ ಎಸ್ ಬೈ ಡಿ ಟಿ ಅಂದ್ರೆ ಏನಪ್ಪ, ಲೀನಿಯರ್ ವೆಲಾಸಿಟಿ.
ಸರ್ ಇಲ್ಲಿ ಡೆಲ್ಟಾ ಇತ್ತಲ್ಲ, ಇಲ್ಲಿ ಡಿ ಏನಕ್ಕಾಯ್ತು, ಲಿಮಿಟ್ ನ ತಗೊಂಡ್ರೆ ಬರುತ್ತೆ. ಡೋಂಟ್ ವರಿ, ಇಟ್ಸ್ ಆಲ್ ಅಬೌಟ್ ಮ್ಯಾಥಮೆಟಿಕ್ಸ್. ಸೊ ಡೆಲ್ಟಾ ಎಸ್ ಡಿ ಎಸ್ ಡಿವೈಡೆಡ್ ಬೈ ಡಿ ಟಿ ಅಂದ್ರೆ ಏನು? ಇಟ್ ಈಸ್ ನಥಿಂಗ್ ಬಟ್ ದ ಲೀನಿಯರ್ ವೆಲಾಸಿಟಿ. ಸೊ ಲೀನಿಯರ್ ಸ್ಪೀಡ್ ನ ತಗೊಳ್ಳೋಣ, ಮ್ಯಾಗ್ನಿಟ್ಯೂಡ್ ಮಾತ್ರ, ಆಮೇಲೆ ಡೈರೆಕ್ಷನ್ ನ ಕೊಡ್ತೀನಿ. ಆರ್ ಇಂಟು ಡಿ ಎಸ್ ಬೈ ಡಿ, ಸಾರಿ ಏನೋ ಮಾಡಿದೆ ಇಲ್ಲಿ, ಡಿ ಟೀಟಾ ಡಿವೈಡೆಡ್ ಬೈ ಡಿ ಟಿ. ಸೊ ಇದೇನಿದು? ರೇಟ್ ಆಫ್ ಚೇಂಜ್ ಆಫ್ ಆಂಗುಲರ್ ಡಿಸ್ಪ್ಲೇಸ್ಮೆಂಟ್ ವಿತ್ ರೆಸ್ಪೆಕ್ಟ್ ಟು ಟೈಮ್, ದಟ್ ಈಸ್ ಕಾಲ್ಡ್ ಆಸ್ ಒಮೆಗಾ. V is equals to R omega. V the direction ಏನಿರುತ್ತೆ? ಟ್ಯಾಂಜೆನ್ಷಿಯಲ್ ಇರುತ್ತೆ, ಆಲ್ವೇಸ್ ಟ್ಯಾಂಜೆನ್ಷಿಯಲ್ ಟು ದ ಸರ್ಕ್ಯುಲರ್ ಮೋಷನ್. ಇದು ಡೈರೆಕ್ಷನ್ ಆಗಿರುತ್ತೆ. ರೇಡಿಯಸ್ ವೆಕ್ಟರ್ದು ಈ ತರ ಇರುತ್ತೆ. ಸೊ ದಿಸ್ ಇಸ್ ದ ರೇಡಿಯಸ್ ವೆಕ್ಟರ್, ದಿಸ್ ಇಸ್ ದ ವೆಲಾಸಿಟಿ ವೆಕ್ಟರ್. ಸೊ ಈಗ ಆಕ್ಚುಲಿ ಇದು ಎಲ್ಲಾ ಕೇಸಸ್ ಅಲ್ಲೂ ಕರೆಕ್ಟ್ ಆಗಿರಲ್ಲ. ಇಲ್ಲಿ ನಾವು ಕನ್ಸಿಡರ್ ಮಾಡ್ತಕ್ಕಂಥ ವೆಲಾಸಿಟಿ ಓನ್ಲಿ ದ ಟ್ಯಾಂಜೆನ್ಷಿಯಲ್ ವೆಲಾಸಿಟಿ. ನೋಡಿ ಈ ವೆಲಾಸಿಟಿ ಯಾವ ತರ ಇದೆ? ಓನ್ಲಿ ದ ಪರ್ಪೆಂಡಿಕ್ಯುಲರ್ ವೆಲಾಸಿಟಿ. ಹಾಗಾದ್ರೆ ನಾನು ವಿ ಪರ್ಪೆಂಡಿಕ್ಯುಲರ್ ಇಸ್ ಈಕ್ವಲ್ಸ್ ಟು ಆರ್ ಒಮೆಗಾ ಅಂತ ಬರಿಬೇಕಾದ್ರೆ, ಟು ಬಿ ಸ್ಪೆಸಿಫಿಕಲಿ ವೆಕ್ಟರ್ ಫಾರ್ಮ್ ಅಲ್ಲಿ ಬರಿಬೇಕಾದ್ರೆ ವೆಕ್ಟರ್ ವಿ ಪರ್ಪೆಂಡಿಕ್ಯುಲರ್ ಇಸ್ ಈಕ್ವಲ್ಸ್ ಟು ಒಮೆಗಾ ಕ್ರಾಸ್ ಆರ್ ಅಂತ ಬರಿಬೇಕು. ವೇರ್ ಆರ್ ಇಸ್ ದ ರೇಡಿಯಸ್ ಆಫ್ ದ ಸರ್ಕ್ಯುಲರ್ ಮೋಷನ್ ಅಂಡ್ ಒಮೆಗಾ ಇಸ್ ದ ಆಂಗುಲರ್ ವೆಲಾಸಿಟಿ. ಸೊ ಇದು ಸ್ಕೇಲಾರ್ ಫಾರ್ಮ್ ಅಲ್ಲಿ ಕರೆಕ್ಟ್ ಆಗಿರುತ್ತೆ, ಬಟ್ ವೆಕ್ಟರ್ ಫಾರ್ಮ್ ಅಲ್ಲಿ ಆಲ್ವೇಸ್ ವಿ ಶುಡ್ ಬಿ ಟೇಕನ್ ಆಸ್ ಪರ್ಪೆಂಡಿಕ್ಯುಲರ್. ಈ ಪರ್ಪೆಂಡಿಕ್ಯುಲರ್ ವೆಲಾಸಿಟಿ ಏನಿದೆ ಅದನ್ನ ತಗೋಬೇಕಾಗತ್ತೆ. ಇದನ್ನ ನಾವು ವಿ ಪರ್ಪೆಂಡಿಕ್ಯುಲರ್ ಅಥವಾ ವಿ ರೇಡಿಯಲ್ ವೆಲಾಸಿಟಿ ಅಂತ ಕರಿತೀವಿ. ರೇಡಿಯಲ್ ವೆಲಾಸಿಟಿ ಅಂತಂದು ಕರಿತೀವಿ. ಸೊ ಹಾಗಾದ್ರೆ ಇದನ್ನ ವಿ ರೇಡಿಯಲ್ ಇಸ್ ಈಕ್ವಲ್ಸ್ ಟು ಒಮೆಗಾ ಕ್ರಾಸ್ ಒಮೆಗಾ ಆರ್. ಯು ಕ್ಯಾನ್ ರೈಟ್ ಲೈಕ್ ದಿಸ್. ಡೈರೆಕ್ಷನ್ ಬೇಕಾದ್ರೆ ನೋಡ್ಕೋಬಹುದು. ಸೊ ನೋಡಿ ಒಮೆಗಾ ಯಾವ ಡೈರೆಕ್ಷನ್ ಇದೆಯಪ್ಪ? ಕನ್ಸಿಡರ್ ಪಾರ್ಟಿಕಲ್ ಇಸ್ ರೊಟೇಟಿಂಗ್ ಆಂಟಿ ಕ್ಲಾಕ್ ವೈಸ್, ಜೂಮ್ 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 ಅಂತ ರೊಟೇಟ್ ಆಗ್ತಾ ಇದೆ. ಆದ್ರೆ ಆಂಗುಲರ್ ವೆಲಾಸಿಟಿ ಯಾವ ಡೈರೆಕ್ಷನ್ ಇರುತ್ತೆ? ಇಟ್ ಈಸ್ ಅಲಾಂಗ್ ದಿಸ್ ಡೈರೆಕ್ಷನ್, ಈ ಕಡೆಗಿದೆ. ಸೊ ಇಲ್ಲೊಂದು ಮಾರ್ಕ್ ಮಾಡ್ಕೊಂತೀನಿ ನೋಡಿ. ಸೊ ಈ ಕಡೆಗೆ ಆಂಗುಲರ್ ವೆಲಾಸಿಟಿ ಇದೆ, ಔಟ್ ಆಫ್ ದ ಪ್ಲೇನ್ ಆಫ್ ದ ಬೋರ್ಡ್ ಹೊರಗಡೆಗೆ ಬರ್ತಿದೆ. ಮತ್ತೆ ರೇಡಿಯಲ್ ವೆಕ್ಟರ್ ಯಾವ ಕಡೆಗಿದೆ? ಈ ಕಡೆಗಿದೆ. ಆರ್ ಒಮೆಗಾ ಕ್ರಾಸ್ ಆರ್. ನೋಡಿ ಇದು ಒಮೆಗಾ, ಇದು ಒಮೆಗಾ, ಒಮೆಗಾ ಕ್ರಾಸ್ ಆರ್ ವೆಲಾಸಿಟಿ ವೆಕ್ಟರ್ ಬರ್ತಿದ್ಯಾ? ಟ್ಯಾಂಜೆನ್ಷಿಯಲ್. ಅದೇ ತರ ಇಲ್ಲಿ ಬೇಕಾದ್ರೆ ಅಪ್ಲೈ ಮಾಡ್ಕೊಳ್ಳಿ. ಇಲ್ಲಿ ರೇಡಿಯಲ್ ವೆಕ್ಟರ್ ಇದ್ದಾಗ, ಲೆಟ್ ಅಸ್ ಅಸ್ಯೂಮ್ ದಿಸ್ ಇಸ್ ದ ರೇಡಿಯಲ್ ವೆಕ್ಟರ್. ನೋಡಿ ಇಲ್ಲಿ ದಿಸ್ ಇಸ್ ದ ರೇಡಿಯಲ್ ವೆಕ್ಟರ್ ಅಂಡ್ ದಿಸ್ ಇಸ್ ದ ಒಮೆಗಾ. ಒಮೆಗಾ ಈ ಪೆನ್ನು ನಿಮ್ ಕಡೆಗೆ ಬರ್ತಿದೆ ಸ್ಕ್ರೀನ್ ಕಡೆಗೆ. ಸೊ ಈಗ ಒಮೆಗಾ ಕ್ರಾಸ್ ಆರ್, ಒಮೆಗಾ ಕ್ರಾಸ್ ಆರ್, ಒಮೆಗಾ ಕ್ರಾಸ್ ಆರ್. ಸೊ ದಿಸ್ ಇಸ್ ದ ಡೈರೆಕ್ಷನ್ ಟ್ಯಾಂಜೆನ್ಷಿಯಲ್. ಸೊ ವೆಕ್ಟರ್ ಫಾರ್ಮ್ ಅಲ್ಲಿ ಈ ತರ ಬರಿಬೇಕಾಗುತ್ತೆ. ನೋಟ್ ಮಾಡ್ಕೊಳ್ಳಿ. ವಿಲ್ ಮೂವ್ ಟು ದ ನೆಕ್ಸ್ಟ್ ಟಾಪಿಕ್. ಒಂದು ಪ್ರಾಬ್ಲಮ್ ನ ಮಾಡಿ. ಬನ್ನಿ ಒಂದು ಕ್ವಶನ್ ನ ತಗೊಳ್ಳೋಣ. ಕ್ವಶನ್ ಇಸ್ in circular motion, in a circular motion, angular displacement theta is given by 3t square plus 4t plus 5. Find the value of, find sub question A omega in 2 seconds, sub question 2 omega at t is equals to 2 seconds. ಸರ್ ಎರಡು ಒಂದೇ ಅಲ್ವಾ? ಯಾಕೆ ಸಪರೇಟ್ ಸಬ್ ಕ್ವಶನ್ ಕೊಟ್ಟಿದೆ? ಕನ್ನಡ ಎರಡು ಒಂದೇ ಅಲ್ಲ, ಬೇರೆ ಬೇರೆ ಕ್ವಶನ್ ಇದು. ಸಬ್ ಕ್ವಶನ್ 1 ಬೇರೆ ಆನ್ಸರ್ ಬರುತ್ತೆ, ಸಬ್ ಕ್ವಶನ್ 2 ಆನ್ಸರ್ ಬೇರೆ ಬರುತ್ತೆ. ಸೊ ಲೆಟ್ ಅಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಸೊ ಯಾವುದೋ ಒಂದು ಪಾರ್ಟಿಕಲ್ ಸರ್ಕ್ಯುಲರ್ ಮೋಷನ್ ಆಗ್ತದೆ. ಲೆಟ್ ಅಸ್ ಅಸ್ಯೂಮ್ ಇಟ್ ಸ್ಟಾರ್ಟಿಂಗ್ ಫ್ರಮ್ ಹಿಯರ್. ಇಲ್ಲಿಂದ ಪಾರ್ಟಿಕಲ್ ಆಂಗುಲರ್ ಡಿಸ್ಪ್ಲೇಸ್ಮೆಂಟ್ ಆಗ್ತಿದೆ. ನಾನು ಟೈಮರ್ ನ 0 ಇಂದ ಸೆಟ್ ಮಾಡಿದಾಗ, ಟೈಮರ್ ನ ಸ್ಟಾರ್ಟ್ ಮಾಡಿದಾಗ ಇಲ್ಲಿದೆ ಪಾರ್ಟಿಕಲ್. ಅದೇ ಪಾರ್ಟಿಕಲ್ ಹೋಗ್ತಾ ಹೋಗ್ತಾ ಆಂಗುಲರ್ ಡಿಸ್ಪ್ಲೇಸ್ಮೆಂಟ್ ನ ಹೋಗ್ತಾ ಇರುತ್ತೆ. ಆ ಆಂಗುಲರ್ ಡಿಸ್ಪ್ಲೇಸ್ಮೆಂಟ್ ಟೀಟಾಗೂ ಟಿಗೂ ರಿಲೇಷನ್ ಏನಪ್ಪಾ ಅಂದ್ರೆ ಆಸ್ ಪರ್ ದ ಗಿವೆನ್ ಈಕ್ವೇಶನ್, ಥೀಟಾ ಇಸ್ ಈಕ್ವಲ್ ಟು 3t ಸ್ಕ್ವೇರ್ ಪ್ಲಸ್ 4t ಪ್ಲಸ್ 5. ಸೊ ಹಾಗಾದರೆ ಫಸ್ಟ್ ಸಬ್ ಕ್ವಶನ್ ಒಮೆಗಾ ಇಸ್ 2 ಸೆಕೆಂಡ್ಸ್. ಈಗ ನೋಡಿ t is equal to 0 ಇದ್ದಾಗ ಇಲ್ಲಿತ್ತು. ಲೆಟ್ ಅಸ್ ಅಸ್ಯೂಮ್ t is equals to 2 ಸೆಕೆಂಡ್ ಇದ್ದಾಗ ಇಲ್ಲಿಂದ ಇಲ್ಲೆಲ್ಲಿಗೋ ಬಂದಿದೆ, ಅಲ್ಲೇ ಅಂತ ಹೇಳ್ತಿಲ್ಲ, ಅಲ್ಲೆಲ್ಲಿಗೋ ಬಂದಿದೆ ಅಂತ ಅನ್ಕೊಳ್ಳೋಣ. ಈಗ ಈ 2 ಸೆಕೆಂಡ್ಸ್ ನಲ್ಲಿ ಆವರೇಜ್ ಸ್ಪೀಡ್ ನ ಫೈಂಡ್ ಔಟ್ ಮಾಡಬೇಕು. ಇಟ್ಸ್ ನಥಿಂಗ್ ಬಟ್ 2 ಸೆಕೆಂಡ್ ನಲ್ಲಿ ಆವರೇಜ್ ಸ್ಪೀಡ್ ಎಷ್ಟಿದೆ, ಎಂತ ಸ್ಪೀಡು, ಆಂಗುಲರ್ ಸ್ಪೀಡ್ ಎಷ್ಟಿದೆ ಅಂತ ಫೈಂಡ್ ಔಟ್ ಮಾಡ್ಬೇಕಾಗತ್ತೆ. ಸೊ ಹಾಗಾದ್ರೆ ಈ ಆಂಗಲ್ ಎಷ್ಟಿದೆ, ಥೀಟಾ ಆಗಿದ್ರೆ ಡಿವೈಡೆಡ್ ಬೈ ಎಷ್ಟು ಟೈಮ್ ತಗೊಂಡಿದೆ, ದಟ್ ಈಸ್ ಕಾಲ್ಡ್ ಆಸ್ ಆವರೇಜ್ ಆಂಗುಲರ್ ವೆಲಾಸಿಟಿ ಅಥವಾ ಸ್ಪೀಡ್. ಡೈರೆಕ್ಷನ್ ಕೇಳ್ತಿಲ್ಲ, ಹಾಗಾಗಿ ಓನ್ಲಿ ಸ್ಪೀಡ್ ಬಗ್ಗೆ ಮಾತಾಡ್ತಾ ಇದೀನಿ. ಸೊ ಇದನ್ನ ಹೇಳಿ ಕೇಳ್ತಿದ್ದಾನಪ್ಪ ಅಂದ್ರೆ ಆವರೇಜ್ ಒಮೆಗಾ ಇನ್ 2 ಸೆಕೆಂಡ್ಸ್. ಫೈನಲ್ ಆಂಗುಲರ್ ಡಿಸ್ಪ್ಲೇಸ್ಮೆಂಟ್ ಹೇಳಿದ್ರೆ ಗೊತ್ತಾಗತ್ತೆ. ಸೊ ಇಲ್ಲಿದ್ದಾಗ ಥೀಟಾ ಐ ಇತ್ತು, ಅದೇ ಇಲ್ಲಿಗೆ ಬಂದಾಗ ಥೀಟಾ ಎಫ್ ಆಗುತ್ತೆ. ಸೊ ಎಷ್ಟು ಆಂಗುಲರ್ ಡಿಸ್ಪ್ಲೇಸ್ಮೆಂಟ್ ಆಗಿದೆ ಡಿವೈಡೆಡ್ ಬೈ ಟೈಮ್ ಮಾಡಿದ್ರೆ ದಟ್ ಇಸ್ ಕಾಲ್ಡ್ ಆಸ್ ಆವರೇಜ್ ಆಂಗುಲರ್ ವೆಲಾಸಿಟಿ. ಸೊ ಈಗ ಫಸ್ಟ್ ಸಬ್ ಕ್ವಶನ್ ಗೆ ಆನ್ಸರ್ ಸಿಕ್ತು. ಫಸ್ಟ್ ಸಬ್ ಕ್ವಶನ್
ಒಮೆಗಾ ಆವರೇಜ್ ಇಸ್ ಈಕ್ವಲ್ಸ್ ಟು ಥೀಟಾ ಎಫ್ ಮೈನಸ್ ಥೀಟಾ ಐ ಡಿವೈಡೆಡ್ ಬೈ ಟಿ. ಎಷ್ಟು ಆಂಗಲ್ ಫೈನಲ್ ಆಗಿದೆ, ಇನಿಷಿಯಲ್ ಎಷ್ಟು ಆಂಗಲ್ ಇತ್ತು ಡಿವೈಡೆಡ್ ಬೈ ಟೈಮ್ ಟಿ, ಇದು ಆವರೇಜ್ ಸಿಕ್ತು. ಸೆಕೆಂಡ್ ಸಬ್ ಕ್ವಶನ್ ಅಲ್ಲಿ ಏನ್ ಕೇಳ್ತಿದ್ರಪ್ಪ ಅಂದ್ರೆ, ಸೊ ನೋಡಿ ಈ ಪಾರ್ಟಿಕಲ್ ಏನಾಗ್ತಾ ಇದೆ, ಹೋಗ್ತಾ 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 ಆಂಗುಲರ್ ಡಿಸ್ಪ್ಲೇಸ್ಮೆಂಟ್ ಕವರೇಜ್ ಜಾಸ್ತಿ ಆಗ್ತಾ ಇರೋದು. ನೋಡಿ ಥೀಟಾ ಅನ್ನೋದು ಟಿ ಮೇಲೆ ಡಿಪೆಂಡ್ ಆಗ್ತಾ ಇದೆ. ಸೊ ಟೈಮ್ ನ ಕೊಡ್ತಿದ್ದಂಗೆ ಇದು ಜಾಸ್ತಿ ಆಗ್ತಾ ಹೋಗ್ಬೋದು. whenever it is crossing this position when time t is equal to 2, ಈ ಟೈಮ್ ಇದ್ದಾಗ ಅದರ ಸ್ಪೀಡ್ ಎಷ್ಟಿದೆ ಅಂತ ಕೇಳ್ತಾರೆ. ಇನ್ಸ್ಟಂಟೇನಿಯಸ್ ಸರ್, ಅದನ್ನ ಹೇಗೆ ಫೈಂಡ್ ಔಟ್ ಮಾಡೋದು? ನಮಗೆ ಜನರಲ್ ಫಾರ್ಮುಲಾ ಇರೋದು ಒಮೆಗಾ ಇಸ್ ಈಕ್ವಲ್ಸ್ ಟು ಡೆಲ್ಟಾ ಟಿ ಥೀಟಾ ಡಿವೈಡೆಡ್ ಬೈ ಡೆಲ್ಟಾ ಟಿ ಇದೆ. ರೇಟ್ ಆಫ್ ಚೇಂಜ್ ಆಫ್ ಆಂಗುಲರ್ ಡಿಸ್ಪ್ಲೇಸ್ಮೆಂಟ್ ಥೀಟಾ ಬೈ ಟಿ ಅಂತ ಕರಿತೀವಿ. ಸೊ ನೋಡಿ ಇಲ್ಲಿಂದ ಇಲ್ಲಿಗೆ ಪೂರ್ತಿ ಡೇಟಾನ ಕೊಟ್ರೆ ಆವರೇಜ್ ವೆಲಾಸಿಟಿ ಆಗುತ್ತೆ. ಬಟ್ ಈ ಇನ್ಸ್ಟೆಂಟ್ ನಲ್ಲಿ ಎಷ್ಟಿದೆ ಅಂತ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಸ್ವಲ್ಪ ಟೈಮ್ ನ ಕೊಡಿ, ಅದಕ್ಕೆ ಏನಾಗತ್ತೆ ಸ್ವಲ್ಪ ಮೂವ್ ಆಗತ್ತೆ. ಆ ಸ್ವಲ್ಪ ಟೈಮ್ ಅಲ್ಲಿ ಎಷ್ಟು ಆಂಗುಲರ್ ಡಿಸ್ಪ್ಲೇಸ್ಮೆಂಟ್ ಆಗಿದೆ ಆ ಇನ್ಸ್ಟೆಂಟ್ ನಲ್ಲಿ ನಾವೇನಂತ ಕರಿತೀವಿ, ದಟ್ ಇಸ್ ಕಾಲ್ಡ್ ಆಸ್ ಆಂಗುಲರ್ ವೆಲಾಸಿಟಿ ಆಫ್ ದ ಪಾರ್ಟಿಕಲ್. ಸೊ ಸ್ವಲ್ಪ ಟೈಮ್ ನ ಕೊಟ್ರೆ ಡೆಲ್ಟಾ ಟಿ ಟೆಂಡಿಂಗ್ ಟು 0, ಸ್ವಲ್ಪ ಟೈಮ್ ನ ಕೊಟ್ರೆ ಸೊ ಡೆಲ್ಟಾ ಟಿ ಕೂಡ ಸ್ಮಾಲ್ ಆಗಿರತ್ತೆ. ಆವಾಗ ನಾವೇನಾದ್ರೂ ಒಮೆಗಾ ಇನ್ಸ್ಟಂಟೇನಿಯಸ್ ಫೈಂಡ್ ಔಟ್ ಮಾಡ್ಕೊಂಡ್ರೆ, ಸೊ ದಟ್ ಈಸ್ ಲಿಮಿಟ್ ಆಫ್ ಡೆಲ್ಟಾ ಟಿ ಟೆಂಡಿಂಗ್ಸ್ ಟು 0 ಡೆಲ್ಟಾ ಟಿ ಡಿವೈಡೆಡ್ ಬೈ ಡೆಲ್ಟಾ ಟಿ ನ ಮಾಡಿದ್ರೆ ಸ್ಮಾಲ್ ಟೈಮ್ ನ ಕೊಡಿ, ಅಲ್ಲಿ ಆಂಗುಲರ್ ಡಿಸ್ಪ್ಲೇಸ್ಮೆಂಟ್ ಎಷ್ಟಾಗಿದೆ ಚೆಕ್ ಮಾಡ್ಕೊಂಡ್ರೆ ಇಟ್ ಇಸ್ ನಥಿಂಗ್ ಬಟ್ ಡಿ ಥೀಟಾ ಡಿವೈಡೆಡ್ ಬೈ ಡಿ ಟಿ. ಇಟ್ ಇಸ್ ನಥಿಂಗ್ ಬಟ್ ಡಿಫ್ರೆನ್ಸಿಯೇಷನ್ ಆಫ್ ಥೀಟಾ ವಿತ್ ರೆಸ್ಪೆಕ್ಟ್ ಟು ಟಿ ಒಮೆಗಾ ಇನ್ಸ್ಟಂಟೇನಿಯಸ್. ಸೊ ಎರಡಕ್ಕೂ ಡಿಫ್ರೆನ್ಸ್ ಗೊತ್ತಾಯ್ತು ಅಂತ ಅನ್ಕೊಂತೀನಿ. ಸೊ ಫಸ್ಟ್ ಒನ್ ಆವರೇಜ್, ಸೆಕೆಂಡ್ ಒನ್ ಇನ್ಸ್ಟಂಟೇನಿಯಸ್. ಆ ಕ್ಷಣದಲ್ಲಿ ಆ ಮೂಮೆಂಟ್ ಅಲ್ಲಿ ಅದ್ರ ಆಂಗುಲರ್ ವೆಲಾಸಿಟಿ ಎಷ್ಟಿದೆ ಈ ಇಕ್ವೇಶನ್ ಕೊಡುತ್ತೆ. ಆವರೇಜ್ ಇಲ್ಲಿಂದ ಇಲ್ಲಿಗೆ ಹೋಗೋಕೆ ಆವರೇಜ್ ವೆಲಾಸಿಟಿ ಎಷ್ಟು ತಗೊಂತಿದೆ, ಸೊ ಅದನ್ನ ಇಲ್ಲಿ ಕೇಳ್ತಿದ್ದಾರೆ. ಸೊ ಥೀಟಾ ಕೊಟ್ಟಿದ್ದಾರೆ, ಥೀಟಾ ಇಸ್ ಈಕ್ವಲ್ಸ್ ಟು 3t ಸ್ಕ್ವೇರ್, ಥೀಟಾ ಇಸ್ ಈಕ್ವಲ್ ಟು 3t ಸ್ಕ್ವೇರ್ ಪ್ಲಸ್ 4t ಪ್ಲಸ್ 5 ಆಗಿದೆ. ಹೌದಾ? ಸೊ ಥೀಟಾ ಎಫ್, ಎಫ್ ಏನಂದ್ರೆ ಫೈನಲ್ ಟೈಮ್ ಎಷ್ಟಿದೆ 2 ಸೆಕೆಂಡ್ಸ್ ಇದೆ. ಸೊ ಹಾಗಾದ್ರೆ ಥೀಟಾ ಎಫ್ ಇಸ್ ಈಕ್ವಲ್ಸ್ ಟು 3 into 4 ದಟ್ ಈಸ್ 12 ಪ್ಲಸ್ 4 into 2 8 ಪ್ಲಸ್ 5 ಆಗುತ್ತೆ. ಸೊ ಇಟ್ ಇಸ್ ನಥಿಂಗ್ ಬಟ್ 12 ಪ್ಲಸ್ 8 20 25 ಆಗಿರುತ್ತೆ, 25 ರೇಡಿಯನ್. ಸೊ ವಾಟ್ ಇಸ್ ಥೀಟಾ ಇನಿಷಿಯಲ್ ಅಂದ್ರೆ ಟೈಮ್ ಟಿ ಇಸ್ ಈಕ್ವಲ್ ಟು 0 ಇದ್ದಾಗ ಎಷ್ಟು ಥೀಟಾ ಇದೆ, ಇಲ್ಲಿ ಟಿ ವ್ಯಾಲ್ಯೂ 0 ಸಬ್ಸ್ಟಿಟ್ಯೂಟ್ ಮಾಡಿದೆ. ಸೊ 0 ಪ್ಲಸ್ 0 ಪ್ಲಸ್ 5 ಏನಾಗುತ್ತೆ, ಸೊ ದಿಸ್ ಇಸ್ 5 ರೇಡಿಯನ್ ಆಗುತ್ತೆ. ಸೊ ಈಗ ಈ ಇಕ್ವೇಶನ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದೆ, ಒಮೆಗಾ ಆವರೇಜ್ ಇಸ್ ಈಕ್ವಲ್ಸ್ ಟು ಥೀಟಾ ಎಫ್ ಏನಿದೆ ದಟ್ ಇಸ್ 25 ಮೈನಸ್ ಥೀಟಾ ಐ ಇಸ್ 5 ಹೋಲ್ ಡಿವೈಡೆಡ್ ಬೈ ಇಲ್ಲಿಂದ ಎಲ್ಲಿಗೆ ಹೋಗೋಕೆ ಟೈಮ್ ಎಷ್ಟು ತಗೊಂಡಿದೆ 2 ಸೆಕೆಂಡ್ಸ್ ತಗೊಂಡಿದೆ. ಸೊ ದಟ್ ಇಸ್ 20 ಡಿವೈಡೆಡ್ ಬೈ 2 10 ರೇಡಿಯನ್ ಪರ್ ಸೆಕೆಂಡ್ ಇಸ್ ದ ಆವರೇಜ್ ವೆಲಾಸಿಟಿ. ಅರೆ ಇಲ್ಲಿಂದ ಇಲ್ಲಿಗೆ ಆವರೇಜ್ ವೆಲಾಸಿಟಿ ಅಂದ್ರೆ ಫಾರ್ ಎಕ್ಸಾಂಪಲ್ ಬೆಂಗಳೂರು ಟು ಮೈಸೂರು ಹೋಗೋ ಬಸ್ಸು ಒಂದೇ ಸ್ಪೀಡಲ್ಲೇ ಹೋಗಲ್ಲ. ಟೋಟಲ್ 100 ಕಿಲೋಮೀಟರ್ ಕವರ್ ಮಾಡೋಕ್ಕೆ ಒಂದೊಂದ್ಸತಿ 3 hours ತಗೊಂಡ್ಬಿಡುತ್ತೆ. ಇಟ್ ಡಿಪೆಂಡ್ಸ್. ಹಂಗಂತೇಳಿ ಸೊ 100 ಕಿಲೋಮೀಟರ್ ಡಿವೈಡೆಡ್ ಬೈ 3 hour ಮಾಡಿದ್ರೆ ಏನ್ ಬರುತ್ತೆ, 33.3 ಕಿಲೋಮೀಟರ್ ಪರ್ ಅವರ್ ಬರುತ್ತೆ. ಹಂಗಂತ ಹೇಳಿದ್ರೆ ಬಸ್ಸು ನಾರ್ಮಲ್ ಆಗಿ ಅಷ್ಟೇ ಸ್ಪೀಡಲ್ಲಿ ಹೋಗಲ್ಲ. ಒಂದ್ಸತಿ ಜಾಸ್ತಿ ಆಗ್ಬೋದು, ಒಂದ್ಸತಿ ಕಮ್ಮಿ ಆಗ್ಬೋದು. ಬಟ್ ಟೋಟಲ್ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೋಟಲ್ ಟೈಮ್ ಮಾಡಿದ್ರೆ ನಾವೇನ್ ಬರ್ತೀವಿ, ಆವರೇಜ್ ವೆಲಾಸಿಟಿ ಅಂತ ಕರಿತೀವಿ. ಅದೇ ತರ ಆವರೇಜ್ ಎಷ್ಟಿದೆ ಇಲ್ಲಿಂದ ಎಲ್ಲಿಗೆ ಹೋಗಕ್ಕೆ, ದಟ್ ಇಸ್ 10 ರೇಡಿಯನ್ ಪರ್ ಸೆಕೆಂಡ್. ಸಡನ್ ಆಗಿ ಮಂಡ್ಯ ಕ್ರಾಸ್ ಮಾಡುವಾಗ, ಫಾರ್ ಎಕ್ಸಾಂಪಲ್ ಮಂಡ್ಯನ ಕ್ರಾಸ್ ಮಾಡುವಾಗ ಆಕ್ಸಿಲೇಟರ್ ಚೆನ್ನಾಗಿ ಒತ್ತು ಬಿಡ್ಬೋದು, ಅವಾಗ ಸರ್ವ ಅಂತ ಹೋಗ್ತಿರ್ಬೋದಲ್ಲ. ಆವಾಗ ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು, ಸ್ಮಾಲ್ ಡಿಸ್ಟೆನ್ಸ್ ತಗೊಳ್ಳಿ, ಸ್ಮಾಲ್ ಟೈಮ್ ತಗೊಳ್ಳಿ, ಆವಾಗ ಅವೆರಡು ಡ್ರೈವ್ ಮಾಡಿದ್ರೆ ಯು ಆರ್ ಗೋಯಿಂಗ್ ಟು ಗೆಟ್ ಇನ್ಸ್ಟಂಟೇನಿಯಸ್. ಮಂಡ್ಯ ಅಲ್ಲಿ ಇರ್ಬೇಕಾದ್ರೆ ಅದರ ಸ್ಪೀಡ್ ಎಷ್ಟಿದೆ ಅದನ್ನ ಕ್ಯಾಲ್ಕುಲೇಟ್ ಮಾಡ್ಬೋದು. ಅದೇ ತರ ಇದೇನಾಗ್ತಿದೆ, ಇಲ್ಲಿ ಸ್ಮಾಲ್ ಟೈಮ್ ನ ಕೊಡಿ, ಸ್ಮಾಲ್ ಡಿಸ್ಪ್ಲೇಸ್ಮೆಂಟ್ ಸಿಗುತ್ತೆ, ಅದನ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ನಿಮ್ಗೆ ಏನ್ ಸಿಗುತ್ತೆ, ಯು ಆರ್ ಗೋಯಿಂಗ್ ಟು ಗೆಟ್ ಇನ್ಸ್ಟಂಟೇನಿಯಸ್. ಒಮೆಗಾ ಇನ್ಸ್ಟಂಟೇನಿಯಸ್ ಅಟ್ t is equal to 2 is equals to differentiation of this one. So d by dt of 3t square plus 4t plus 5. So we are going to get differentiation of t square ಏನ್ ಬರುತ್ತೆ, 60 plus 4 plus 0 ಆಗುತ್ತೆ. ಸೊ t is equal to 2 substitute ಮಾಡಿ you are going to get 10 plus 4 14 radian per second. Radian per second is the omega instantaneous. Average ಗೂ ಇದಕ್ಕೆ ಡಿಫರೆನ್ಸ್ ಗೊತ್ತಾಯ್ತು ಅಂತ ಅನ್ಕೊಂತೀನಿ. ಮೇಕ್ ಎ ನೋಟ್ ಆನ್ ದಿಸ್ ಒನ್. ಸೊ ವಿ ವಿಲ್ ಹ್ಯಾವ್ ಅನದರ್ ಪ್ರಾಬ್ಲಮ್. ಇನ್ನೊಂದು ಸ್ಮಾಲ್ ಕಾನ್ಸೆಪ್ಟ್ ಇದೆ, ಅದಾದ್ಮೇಲೆ ಒಂದು ಪ್ರಾಬ್ಲಮ್ ನ ಡಿಸ್ಕಸ್ ಮಾಡೋಣ. ಸೊ ನೆಕ್ಸ್ಟ್ ಫ್ರೀಕ್ವೆನ್ಸಿ ಇದೆ, ಆಯ್ತಾ? ಇದು ನೋಟ್ ಮಾಡ್ಕೊಳ್ಳಿ. ಡನ್. Yeah, next is ಒಂದು ಸ್ಮಾಲ್ ನೋಟ್ ಪಾಯಿಂಟ್ ಇದೆ. ಒಂದು ಪಾರ್ಟಿಕಲ್ ಸರ್ಕ್ಯುಲರ್ ಮೋಷನ್ ಆಗ್ತಿದೆ ಅಂತಂದ್ರೆ ನಾವು
ವಿ ಇಸ್ ಈಕ್ವಲ್ಸ್ ಟು ಆರ್ ಒಮೆಗಾ ಅಂತ ಬರ್ದಿದ್ವಿ. ಇಲ್ಲಿ ವಿ ಅಂದ್ರೆ ಬೈ ಡಿಫಾಲ್ಟ್ ಏನಪ್ಪಾ ಅಂದ್ರೆ ದ ಟ್ಯಾಂಜೆನ್ಷಿಯಲ್ ವೆಲಾಸಿಟಿ ಅಥವಾ ದ ರೇಡಿಯಲ್ ವೆಲಾಸಿಟಿ. ಇದನ್ನ ವೆಕ್ಟರ್ ಫಾರ್ಮ್ ಅಲ್ಲಿ ಬಂದ್ರೆ ವಿ ಇಸ್ ಈಕ್ವಲ್ಸ್ ಟು ಒಮೆಗಾ ಕ್ರಾಸ್ ಆರ್ ಅಂತ ಬರ್ದಿದ್ವಿ. ಇನ್ ದಿಸ್ ಈಕ್ವೇಶನ್ ವಿ ಅಂದ್ರೆ ಏನಪ್ಪಾ, ವಿ ಪರ್ಪೆಂಡಿಕ್ಯುಲರ್ ಅಥವಾ ವಿ ಟ್ಯಾಂಜೆನ್ಷಿಯಲ್ ಎರಡು ನೇಮ್ ಇದೆ. ವಿ ಪರ್ಪೆಂಡಿಕ್ಯುಲರ್ ಇಸ್ ನಥಿಂಗ್ ಬಟ್ ಟ್ಯಾಂಜೆನ್ಷಿಯಲ್ ಸ್ಪೀಡ್ ಅಥವಾ ರೇಡಿಯಲ್ ಸ್ಪೀಡ್. ರೇಡಿಯಲ್ ಅಲ್ಲ, ಪರ್ಪೆಂಡಿಕ್ಯುಲರ್ ಸ್ಪೀಡ್ ಅಥವಾ ಟ್ಯಾಂಜೆನ್ಷಿಯಲ್ ಸ್ಪೀಡ್ ಎರಡು ನೇಮ್ಸ್ ಇದೆ. ಯಾವಾಗ ನಾವು ಈ ಈಕ್ವೇಶನ್ಸ್ ನ ಯೂಸ್ ಮಾಡ್ತೀವಿ, ಬೈ ಮೀನ್ ವಿ ಪರ್ಪೆಂಡಿಕ್ಯುಲರ್. ಸೊ ನೋಡಿ, ಇಲ್ಲಿರ್ಬೇಕಾದ್ರೆ ವಿ ಪರ್ಪೆಂಡಿಕ್ಯುಲರ್ ಈ ಡೈರೆಕ್ಷನ್ ಇರುತ್ತೆ, ಇಲ್ಲಿರ್ಬೇಕಾದ್ರೆ ವಿ ಪರ್ಪೆಂಡಿಕ್ಯುಲರ್ ಈ ಡೈರೆಕ್ಷನ್ ಇರುತ್ತೆ, ಇಲ್ಲಿರ್ಬೇಕಾದ್ರೆ ವಿ ಪರ್ಪೆಂಡಿಕ್ಯುಲರ್ ಈ ಡೈರೆಕ್ಷನ್ ಇರುತ್ತೆ, ಇಲ್ಲಿರ್ಬೇಕಾದ್ರೆ ವಿ ಪರ್ಪೆಂಡಿಕ್ಯುಲರ್ ಇರುತ್ತೆ. ಸೊ ಹಾಗಾದ್ರೆ ಎಕ್ಸಾಕ್ಟ್ ರಿಲೇಷನ್ ಏನಪ್ಪಾ ಅಂದ್ರೆ, ಸೊ ವಿ ಪರ್ಪೆಂಡಿಕ್ಯುಲರ್ ಇಸ್ ಈಕ್ವಲ್ಸ್ ಟು ಆರ್ ಇಂಟು ಒಮೆಗಾ. So this is a vector form of this one. ಆಯ್ತಾ?